ಸ್ನೇಹಿತರ ನಡುವೆ ತಮಾಷೆ ಪರಸ್ಪರ ಕಾಲೆಳೆಯುವುದು ಕಾಮನ್. ಆದರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸ್ನೇಹಿತರ ನಡುವಿನ ತಮಾಷೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಸ್ನೇಹಿತನ ಮೊಬೈಲ್ ಬಚ್ಚಿಟ್ಟು ಆಟವಾಡಿಸಲು ಹೋದ ವ್ಯಕ್ತಿಯು ಕೊಲೆಯಾಗಿದ್ದು, ಈ ಸಂಬಂಧ ಆರೋಪಿ ಸ್ನೇಹಿತನನ್ನ ಮಾರತಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಕೊಲೆಯಾದ ವ್ಯಕ್ತಿಯನ್ನ ಪರಶುರಾಮ್ ಎಂದು ಗುರುತಿಸಲಾಗಿದೆ ಹಾಗೂ ಕೊಲೆಗೈದ ವ್ಯಕ್ತಿ ಆರೋಪಿ ರಾಮು ಎನ್ನಲಾಗಿದೆ. ಪರಶುರಾಮ್ ಹಾಗೂ ರಾಮು ಹಲವು ವರ್ಷಗಳ ಸ್ನೇಹಿತರು. ಕೊಲೆಯಾದ ಪರಶುರಾಮ್ ಅಂದು ತನ್ನ ಕೆಲಸ ಮುಗಿಸಿಕೊಂಡು ರಾಮು ಮನೆಗೆ ತೆರಳಿದ್ದ. ಈ ವೇಳೆ ರಾಮು ಸ್ನಾನಕ್ಕೆ ಹೋಗಿದ್ದಾನೆ. ಅಲ್ಲೇ ಇದ್ದ ರಾಮು ಮೊಬೈಲ್ ಅನ್ನ ಪರಶುರಾಮ್ ಅಡಗಿಸಿ ಇಟ್ಟಿದ್ದ. ಸ್ನಾನ ಮುಗಿಸಿ ಬಂದ ರಾಮು ಮೊಬೈಲ್ಗಾಗಿ ಹುಡುಕಾಡಿದ್ದಾನೆ. ಈ ಬಗ್ಗೆ ಪರಶುರಾಮ್ನನ್ನ ಪ್ರಶ್ನಿಸಿದ್ದಾನೆ. ಆದರೆ ಪರಶುರಾಮ್ ಮೊಬೈಲ್ ಬಗ್ಗೆ ನನಗೆ ಗೊತ್ತಿಲ್ಲ ಎಂದಿದ್ದಾನೆ. ಆದರೆ ರಾಮು ಪರಶುರಾಮ್ ಬಳಿಯೇ ಮೊಬೈಲ್ ಇದೆ ಎಂದು ಗಲಾಟೆ ಮಾಡಿದ್ದಾನೆ. ಈ ವೇಳೆ ತಮಾಷೆಗೆ ಪರಶುರಾಮ್ ರಾಮುಗೆ ಹೊಡೆದಿದ್ದಾನೆ ಎನ್ನಲಾಗಿದೆ. ಮೊದಲೇ ಮೊಬೈಲ್ ಕಳೆದು ಹೋದ ಕೋಪದಲ್ಲಿದ್ದ ರಾಮು ಅಡುಗೆ ಮನೆಯಲ್ಲಿದ್ದ ಚಾಕು ತಂದು ಪರಶುರಾಮುವಿಗೆ ಇರಿದು ಕೋಪದಿಂದ ಮನೆಯಿಂದ ಹೊರ ನಡೆದಿದ್ದಾನೆ. ಆದರೆ ತೀವ್ರ ರಕ್ತಸ್ರಾವದಿಂದ ಪರಶುರಾಮ್ ಸಾವನ್ನಪ್ಪಿದ್ದಾನೆ. ಸ್ನೇಹಿತನ ಕೊಲೆಯಾಗಿದೆ ಎಂಬ ಅರಿವಿಲ್ಲದೆ ರಾಮು ಅಲೆದಾಡಿಕೊಂಡಿದ್ದ ಎನ್ನಲಾಗಿದೆ. ಮಾರತಳ್ಳಿ ಪೊಲೀಸರು ಈತನನ್ನು ಬಂಧಿಸಿದ ಸಂದರ್ಭದಲ್ಲಿಯೂ ನಾನು ಸಣ್ಣ ಗಾಯ ಮಾಡಿದ್ದೆ, ಆತ ಸಾಯಲು ಸಾಧ್ಯವೇ ಇಲ್ಲ. ನಾನು ಆ ಘಟನೆ ಬಳಿಕ ರೂಮಿಗೆ ತೆರಳಿದ್ದೆ, ಆದರೆ ಅಲ್ಲಿ ಬೀಗ ಹಾಕಲಾಗಿತ್ತು. ಜಗಳ ನಡೆದು 2 ದಿನಗಳಾದರೂ ಆತ ನನ್ನನ್ನು ಹುಡುಕಿಕೊಂಡು ಬರಲೇ ಇಲ್ಲ. ನಾನು ಅವತ್ತೇ ಮೊಬೈಲ್ ತೆಗೆದುಕೊಂಡು ರೂಮಿನಿಂದ ಹೊರ ಬಂದಿದ್ದೆ. ಅವನೇ ಬಂದು ನನ್ನನ್ನು ಮಾತನಾಡಿಸಲಿ ಎಂದು ನಾನು ಅವನ ತಂಟೆಗೆ ಹೋಗಿರಲಿಲ್ಲ ಎಂದಿದ್ದಾನೆ. ಒಟ್ನಲ್ಲಿ ಸ್ನೇಹಿತರ ನಡುವೆ ನಡೆದ ತಮಾಷೆಯೊಂದು ಕೊಲೆಯಲ್ಲಿ ಅಂತ್ಯವಾದದ್ದು ದುರಂತವೇ ಸರಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.